ವೇಗವಾಗಿ ಬಂದು ಬೈಕ್ ಸವಾರ ಮೋರಿಗೆ ಬಿದ್ದಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ರಾಜಕಾಲುವೆಗೆ ವ್ಯಕ್ತಿ ಬಿದ್ದಿದ್ದು ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಮೋರಿಗೆ ಬಿದ್ದ ಬೈಕ್ ಸವಾರ ಹೇಮಂತ್ ಕುಮಾರ್ ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಈ ಘಟನೆ ನಡೆದಿದ್ದು ರಾತ್ರಿ 10:30ಕ್ಕೆ ಡಿವೈಡರ್ಗೆ ಡಿಕ್ಕಿಯಾದ ಬೈಕ್ ಸವಾರ ವೇಗವಾಗಿ ಬರ್ತಿರ್ತಾನೆ ಹೇಮಂತ್ ಕುಮಾರ್ ಅನ್ನುವಂತಹ ವ್ಯಕ್ತಿ. ಈ ಸಂದರ್ಭದಲ್ಲಿ ಬೈಕ್ ಸವಾರ ಮೋರಿಗೆ ಬಿದ್ದಿದ್ದು ಬೆಂಗಳೂರಿನಲ್ಲಿ ರಾಜಕಾಲುವೆಗೆ ವ್ಯಕ್ತಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ಸಂಭವಿಸಿದ್ದು ಹೇಮಂತ್ ಕುಮಾರ್ ಮೋರಿಗೆ ಬಿದ್ದಂತಹ ಬೈಕ್ ಸವಾರನಾಗಿದ್ದು ಕೆಲಸ ಮುಗಿಸಿ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ ಸರಿಸುಮಾರು 10:30ಕ್ಕೆ ಡಿವೈಡರ್ಗೆ ಡಿಕ್ಕಿಯಾಗಿದ್ದಾನೆ ಬೈಕ್ ಸವಾರ. ವೇಗವಾಗಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ರಾತ್ರಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಮೋರಿಗೆ ಬಿದ್ದಿದ್ದಾನೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಇನ್ನು ಮೋರಿಗೆ ಬಿದ್ದು ತಾನೇ ಮೇಲೆ ಬರುವ ಸಾಹಸವನ್ನು ಕೂಡ ಹೇಮಂತ್ ಕುಮಾರ್ ಮಾಡ್ತಾ ಇದ್ದಾನೆ. ರಾತ್ರಿ 10:30ರ ಸರಿ ಸುಮಾರಿಗೆ ಈ ಘಟನೆ ನಡೆದಿದೆ. ಬೈಕ್ ಸ್ಥಳದಲ್ಲೇ ಇದೆ. ಬೈಕ್ ಸವಾರನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ರಾತ್ರಿ ಸ್ಥಗಿತವಾಗಿದ್ದ ಕಾರ್ಯಾಚರಣೆ ಮತ್ತೆ ಶುರುವಾಗಿದೆ. ಬೈಕ್ ಸವಾರ ಬಿದ್ದಿದ್ದಾನೋ ಇಲ್ವೋ ಎಂಬ ಡೌಟ್ ಕೂಡ ಶುರುವಾಗಿದೆ. 4 ಅಡಿಯಷ್ಟು ನೀರು ಇರುವ ಬಗ್ಗೆ ಮಾಹಿತಿ ಲಭ್ಯವಿದೆ. ಕೊಚ್ಚಿಕೊಂಡು ಹೋಗುವಷ್ಟು ಮೋರಿಯಲ್ಲಿ ನೀರಿಲ್ಲ. ಆದ್ರೂ ಕೂಡ ಬೈಕ್ ಸವಾರ ಕಾಣಿಸ್ತಾ ಇಲ್ಲ. ಬೈಕ್ ಮಾತ್ರ ಸ್ಥಳದಲ್ಲೇ ಇದೆ. ಆದ್ರೆ ಬೈಕ್ ಸವಾರ ಎಷ್ಟೇ ಹುಡುಕಿದ್ರೂ ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಬೈಕ್ ಸವಾರನಿಗಾಗಿ ಹುಡುಕಾಟ ಮುಂದುವರೆದಿದೆ. ರಾತ್ರಿ ಸ್ಥಗಿತವಾದಂತಹ ಕಾರ್ಯಾಚರಣೆ ಈಗ ಮತ್ತೆ ಶುರುವಾಗಿದೆ. ಬೈಕ್ ಸವಾರ ಬಿದ್ದಿದ್ದಾನೋ ಇಲ್ವೋ ಎಂಬ ಬಗ್ಗೆ ಈಗ ಕಾರ್ಯಾಚರಣೆ ವೇಳೆ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಬೈಕ್ ಸ್ಥಳದಲ್ಲೇ ಇದೆ. ಎಷ್ಟೇ ಹುಡುಕಿದ್ರೂ ಕೂಡ ಸವಾರ ಇನ್ನೂ ಕೂಡ ಪತ್ತೆಯಾಗಿಲ್ಲ. 4 ಅಡಿಯಷ್ಟು ನೀರಿರುವ ಬಗ್ಗೆ ಮಾಹಿತಿ ಇದ್ದು ಕೊಚ್ಚಿಕೊಂಡು ಹೋಗುವಷ್ಟು ಮೋರಿಯಲ್ಲಿ ನೀರಿಲ್ಲ. ಆದ್ರೂ ಕೂಡ ವ್ಯಕ್ತಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಆ ಹೇಮಂತ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಮೋರಿಗೆ ಬಿದ್ದಿದ್ದಾನೋ ಇಲ್ವೋ ಅನ್ನುವಂತಹ ಅನುಮಾನ ಕೂಡ ಶುರುವಾಗಿದೆ. ತಡರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ರಾತ್ರಿ ಆದಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ಸ್ಟಾಪ್ ಆಗಿತ್ತು. ಈಗ ಮತ್ತೆ ಮುಂದುವರಿಸಿದ್ದಾರೆ. ವೇಗವಾಗಿ ಬಂದು ಬೈಕ್ ಸವಾರ ಮೋರಿಗೆ ಬಿದ್ದಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ರಾಜಕಾಲುವೆಗೆ ವ್ಯಕ್ತಿ ಬಿದ್ದಿದ್ದು ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಮೋರಿಗೆ ಬಿದ್ದ ಬೈಕ್ ಸವಾರ ಹೇಮಂತ್ ಕುಮಾರ್ ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಈ ಘಟನೆ ನಡೆದಿದ್ದು ರಾತ್ರಿ 10:30ಕ್ಕೆ ಡಿವೈಡರ್ಗೆ ಡಿಕ್ಕಿಯಾದ ಬೈಕ್ ಸವಾರ ವೇಗವಾಗಿ ಬರ್ತಿರ್ತಾನೆ ಹೇಮಂತ್ ಕುಮಾರ್ ಅನ್ನುವಂತಹ ವ್ಯಕ್ತಿ. ಈ ಸಂದರ್ಭದಲ್ಲಿ ಬೈಕ್ ಸವಾರ ಮೋರಿಗೆ ಬಿದ್ದಿದ್ದು ಬೆಂಗಳೂರಿನಲ್ಲಿ ರಾಜಕಾಲುವೆಗೆ ವ್ಯಕ್ತಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ಸಂಭವಿಸಿದ್ದು ಹೇಮಂತ್ ಕುಮಾರ್ ಮೋರಿಗೆ ಬಿದ್ದಂತಹ ಬೈಕ್ ಸವಾರನಾಗಿದ್ದು ಕೆಲಸ ಮುಗಿಸಿ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ ಸರಿಸುಮಾರು 10:30ಕ್ಕೆ ಡಿವೈಡರ್ಗೆ ಡಿಕ್ಕಿಯಾಗಿದ್ದಾನೆ ಬೈಕ್ ಸವಾರ. ವೇಗವಾಗಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ರಾತ್ರಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಮೋರಿಗೆ ಬಿದ್ದಿದ್ದಾನೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಇನ್ನು ಮೋರಿಗೆ ಬಿದ್ದು ತಾನೇ ಮೇಲೆ ಬರುವ ಸಾಹಸವನ್ನು ಕೂಡ ಹೇಮಂತ್ ಕುಮಾರ್ ಮಾಡ್ತಾ ಇದ್ದಾನೆ. ರಾತ್ರಿ 10:30ರ ಸರಿ ಸುಮಾರಿಗೆ ಈ ಘಟನೆ ನಡೆದಿದೆ. ಬೈಕ್ ಸ್ಥಳದಲ್ಲೇ ಇದೆ. ಬೈಕ್ ಸವಾರನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ರಾತ್ರಿ ಸ್ಥಗಿತವಾಗಿದ್ದ ಕಾರ್ಯಾಚರಣೆ ಮತ್ತೆ ಶುರುವಾಗಿದೆ. ಬೈಕ್ ಸವಾರ ಬಿದ್ದಿದ್ದಾನೋ ಇಲ್ವೋ ಎಂಬ ಡೌಟ್ ಕೂಡ ಶುರುವಾಗಿದೆ. 4 ಅಡಿಯಷ್ಟು ನೀರು ಇರುವ ಬಗ್ಗೆ ಮಾಹಿತಿ ಲಭ್ಯವಿದೆ. ಕೊಚ್ಚಿಕೊಂಡು ಹೋಗುವಷ್ಟು ಮೋರಿಯಲ್ಲಿ ನೀರಿಲ್ಲ. ಆದ್ರೂ ಕೂಡ ಬೈಕ್ ಸವಾರ ಕಾಣಿಸ್ತಾ ಇಲ್ಲ. ಬೈಕ್ ಮಾತ್ರ ಸ್ಥಳದಲ್ಲೇ ಇದೆ. ಆದ್ರೆ ಬೈಕ್ ಸವಾರ ಎಷ್ಟೇ ಹುಡುಕಿದ್ರೂ ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಬೈಕ್ ಸವಾರನಿಗಾಗಿ ಹುಡುಕಾಟ ಮುಂದುವರೆದಿದೆ. ರಾತ್ರಿ ಸ್ಥಗಿತವಾದಂತಹ ಕಾರ್ಯಾಚರಣೆ ಈಗ ಮತ್ತೆ ಶುರುವಾಗಿದೆ. ಬೈಕ್ ಸವಾರ ಬಿದ್ದಿದ್ದಾನೋ ಇಲ್ವೋ ಎಂಬ ಬಗ್ಗೆ ಈಗ ಕಾರ್ಯಾಚರಣೆ ವೇಳೆ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಬೈಕ್ ಸ್ಥಳದಲ್ಲೇ ಇದೆ. ಎಷ್ಟೇ ಹುಡುಕಿದ್ರೂ ಕೂಡ ಸವಾರ ಇನ್ನೂ ಕೂಡ
ಪತ್ತೆಯಾಗಿಲ್ಲ. 4 ಅಡಿಯಷ್ಟು ನೀರಿರುವ ಬಗ್ಗೆ ಮಾಹಿತಿ ಇದ್ದು ಕೊಚ್ಚಿಕೊಂಡು ಹೋಗುವಷ್ಟು ಮೋರಿಯಲ್ಲಿ ನೀರಿಲ್ಲ. ಆದರೂ ಕೂಡ ವ್ಯಕ್ತಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಆ ಹೇಮಂತ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಮೋರಿಗೆ ಬಿದ್ದಿದ್ದಾನೋ ಇಲ್ವೋ ಅನ್ನುವಂತಹ ಅನುಮಾನ ಕೂಡ ಶುರುವಾಗಿದೆ. ತಡರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಇನ್ನು ರಾತ್ರಿ ಆದಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ಸ್ಟಾಪ್ ಆಗಿತ್ತು. ಈಗ ಮತ್ತೆ ಮುಂದುವರಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.